ನಮಸ್ಕಾರ ಎಲ್ರಿಗೂ, ನಾನು ಶರತ್. ನಾವು ಸಾಕಷ್ಟು ವೆರೈಟಿ ಪಾಯಸಗಳನ್ನ ಮಾಡ್ತೀವಿ. ಶಾವಿಗೆ ಪಾಯಸ ಆಗ್ಬೋದು ಅಥವಾ ಬಾದಾಮಿ ಪಾಯಸ ಆಗ್ಬೋದು, ಈ ತರ ವೆರೈಟಿ ಪಾಯಸಗಳನ್ನ ಮಾಡ್ತೀವಿ. ಇವತ್ತು ಸಬ್ಬಕ್ಕಿ ಪಾಯಸನ ಹೇಗ್ ಮಾಡೋದು ಅಂತ ನೋಡೋಣ. ಸಬ್ಬಕ್ಕಿಲಿ 2 ಟೈಪ್ ಇದೆ. ಒಂದು ನೈಲಾನ್ ಸಾಗು ಅಂತ ಹೇಳ್ತಾರೆ, ಸಣ್ಣ ಸಬ್ಬಕ್ಕಿ, ಅದು ದೊಡ್ಡದು ಬರುತ್ತೆ. ಎರಡರಲ್ಲಿ ನೀವು ಯಾವ್ದನ್ನ ಬೇಕಾದ್ರೂ ತಗೊಳ್ಬಹುದು. ನನ್ನ ಹತ್ರ ಇವತ್ತು ದೊಡ್ಡ ಸಬ್ಬಕ್ಕಿ ಇತ್ತು, ಅದನ್ನೇ ಯೂಸ್ ಮಾಡಿದೀನಿ. ಸಣ್ಣದಾದ್ರೆ ಅದನ್ನು ಯೂಸ್ ಮಾಡಬಹುದು. ಸಬ್ಬಕ್ಕಿ ಯೂಸ್ ಮಾಡೋ ಮೊದಲು ಒಂದ್ ಸ್ವಲ್ಪ ನೆನೆಸ್ಕೊಡ್ಬೇಕಾಗುತ್ತೆ. ನಾನು ಆಲ್ರೆಡಿ ಅದನ್ನ ನೆನೆಸ್ಕೊಂಡಿದ್ದೀನಿ. ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನ ನೋಡೋಣ ಬನ್ನಿ. ಇಲ್ಲಿ ನಾನು ಸಬ್ಬಕ್ಕಿ 2 ಕಪ್ ಸಬ್ಬಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಹಾಲು 1 ಕಪ್ ತಗೊಂಡಿದ್ದೀನಿ. ಕಂಡೆನ್ಸ್ ಮಿಲ್ಕ್ 1/4 ಕಪ್. ನಿಮ್ಮ ಹತ್ರ ಇದ್ರೆ ತಗೊಳ್ಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು. ಇದನ್ನ ಸಕ್ಕರೆ 1/4 ಕಪ್ ತಗೊಂಡಿದ್ದೀನಿ. ಕಂಡೆನ್ಸ್ ಮಿಲ್ಕ್ ಆಲ್ರೆಡಿ ಹಾಕ್ತಾ ಇರೋದ್ರಿಂದ ಸಕ್ಕರೆನ ನೋಡ್ಕೊಂಡು ಹಾಕೊಳ್ಳಿ. ಒಂದ್ ವೇಳೆ ನೀವು ಕಂಡೆನ್ಸ್ ಮಿಲ್ಕ್ ಹಾಕೋದಿಲ್ಲ ಅಂತ ಹೇಳಿದ್ರೆ ಸಕ್ಕರೆನ ಜಾಸ್ತಿ ಹಾಕೊಳ್ಬೇಕಾಗುತ್ತೆ. 1-2 ಚಿಟಿಕೆ ಅಷ್ಟು ಉಪ್ಪು. ತುಪ್ಪ 3 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. ಸ್ವಲ್ಪ ಕೇಸರಿ, 1/4 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ. ನಿಮಗೆ ಬೇಕಾಗಿರೋ ಡ್ರೈ ಫ್ರೂಟ್ಸ್ ಯಾವ್ದು ಬೇಕಾದ್ರೂ ತಗೊಳ್ಬಹುದು. ನಾನಿಲ್ಲಿ ಬಾದಾಮಿ ಮತ್ತೆ ಒಣ ದ್ರಾಕ್ಷಿ ತಗೊಂಡಿದ್ದೀನಿ. ಹಾಲಲ್ಲಿ ಒಂದ್ ಸ್ವಲ್ಪ ಕೇಸರಿ ನೆನೆಸ್ತಾ ಇದ್ದೀನಿ. ಎಲ್ಲಕ್ಕಿಂತ ಮೊದಲು ಸಬ್ಬಕ್ಕಿನ ಬೇಯಿಸ್ಕೊಳ್ಳೋಣ. ಒಂದು ದಪ್ಪ ತಳದ ಪಾತ್ರೆಗೆ 6 ಕಪ್ ಅಷ್ಟು ನೀರು ಹಾಕೊಳ್ಳಿ. ನೆನೆಸಿರೋ ಸಬ್ಬಕ್ಕಿ ಹಾಕಿ ಬೇಯಿಸ್ಕೊಳ್ಳೋಣ. ಸಬ್ಬಕ್ಕಿ ಆಲ್ಮೋಸ್ಟ್ ಬೆಂದಿದೆ. ಇದಕ್ಕೆ ಇವಾಗ ಹಾಲು ಸೇರಿಸ್ಕೊಳ್ಳೋಣ. ಒಂದು ಚುಟುಕೆ ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಸಬ್ಬಕ್ಕಿ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಕಂಡೆನ್ಸ್ ಮಿಲ್ಕ್ ಹಾಕೊಳ್ಳೋಣ. ಇದು ಆಪ್ಷನಲ್, ಬೇಕಾದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸಕ್ಕರೆ ಸಾಕು. ಸಬ್ಬಕ್ಕಿ ಪಾಯಸ ರೆಡಿ ಆಗಿದೆ. ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಅಂದ್ರೆ ಈ ಡ್ರೈ ಫ್ರೂಟ್ಸ್ ನ ತುಪ್ಪದಲ್ಲಿ ಹುರ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಒಗ್ಗರಣೆ ಪಾತ್ರೆಗೆ ತುಪ್ಪ ಹಾಕೊಂಡು ಬಿಸಿ ಆದ್ಮೇಲೆ ನೀವು ತಗೊಂಡಿರೋ ಡ್ರೈ ಫ್ರೂಟ್ಸ್ ನ ಹಾಕೊಂಡು ಅದನ್ನ ಹುರ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಳಿ. ಒಗ್ಗರಣೆನ ಪಾಯಸಕ್ಕೆ ಸೇರಿಸ್ಕೊಳ್ಳೋಣ. ಏಲಕ್ಕಿ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ರೆಡಿಯಾಗಿರೋ ಪಾಯಸನ ಬೇರೆ ಪಾತ್ರೆಗೆ ಹಾಕೊಳ್ತಿದ್ದೀನಿ. ಇದಕ್ಕೆ ಕೇಸರಿ ಹಾಲನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸಿಂಪಲ್ ಟೇಸ್ಟಿ ಸಬ್ಬಕ್ಕಿ ಪಾಯಸ ರೆಡಿ.